ವಿದ್ಯುತ್ ಅವಘಡ ಹೆಚ್ಚಾಗ್ತಿದ್ರೂ ಬೆಸ್ಕಾಂ ಮಾತ್ರ ನಿರ್ಲಕ್ಷ್ಯ. ವಿದ್ಯುತ್ ತಂತಿ ಮೇಲೆ ಬಳ್ಳಿಗಳು ಬೆಳೆದಿದ್ರು ಡೋಂಟ್ ಕೇರ್. ಎಸ್, ತುಮಕೂರು ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ವಿದ್ಯುತ್ ಅವಘಡಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆದರೂ ಕೂಡ ಬೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ದಿವ್ಯ ನಿರ್ಲಕ್ಷ್ಯವನ್ನ ತೋರ್ತಿದ್ದಾರಾ ಎನ್ನುವ ಅನುಮಾನ ಶುರುವಾಗಿದೆ. ಇದೇ ಕಾರಣಕ್ಕೆ ತುಮಕೂರಿನ ವಾರ್ಡ್ ನಂಬರ್ 15ರಲ್ಲಿ ವಿದ್ಯುತ್ ತಂತಿಯ ಮೇಲೆ ಬಳ್ಳಿಗಳು ಬೆಳೆದಿದ್ದು ಸಾವಿಗಾಗಿ ಬಾಯಿ ತೆರೆದು ಕೂತಿವೆ. ಆದರೆ ಬೆಸ್ಕಾಂ ಅಧಿಕಾರಿಗಳು ಮಾತ್ರ ಜಾಣ ಕುರುಡುತನ ತೋರ್ತಿದ್ದಾರೆ. ಹೌದು, ತುಮಕೂರಿನ ವಾರ್ಡ್ ನಂಬರ್ 15ರ ಸಿಎಸ್ಐ ಲೇಔಟ್ ಸರ್ಕಾರಿ ಕಾಲೇಜು ಮುಖ್ಯ ರಸ್ತೆಯಲ್ಲಿ ಕಾಂಪೌಂಡ್ ಪಕ್ಕದಲ್ಲಿರುವ ವಿದ್ಯುತ್ ತಂತಿಗಳ ಮೇಲೆ ಗಿಡ ಬಳ್ಳಿಗಳು ಬೆಳೆದುಕೊಂಡಿದ್ದು, ಪ್ರತಿನಿತ್ಯ ಈ ರಸ್ತೆಯಲ್ಲಿ ಸಂಚರಿಸುವ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಭಯಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಇಲ್ಲಿ ಸಾಕಷ್ಟು ದಿನಗಳಿಂದಲೂ ಕೂಡ ವಿದ್ಯುತ್ ತಂತಿಗಳ ಮೇಲೆ ಬಳ್ಳಿಗಳು ಆವರಿಸಿಕೊಂಡಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಇವುಗಳನ್ನ ಕಟ್ ಮಾಡದೆ ಬಿಟ್ಟಿರೋದ್ರಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದ್ರು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮಾತ್ರ ಸ್ವಚ್ಛಗೊಳಿಸದೇ ಇರೋದು ಬೆಸ್ಕಾಂ ಇಲಾಖೆ ನಿರ್ಲಕ್ಷ್ಯ ತೋರ್ತಾ ಇದೆಯಾ ಎನ್ನುವಂತಾಗಿದೆ. ತುಮಕೂರು ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ವಿದ್ಯುತ್ ಅವಘಡಗಳ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು. ಮೊನ್ನೆ ತಾನೇ ಗುಬ್ಬಿಯಲ್ಲೂ ಕೂಡ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಒಂದು ಜೀವ ಕೂಡ ಬಲಿಯಾಗಿರುವಂಥದ್ದು. ನಾನೀಗ ಸಿಎಸ್ಐ ಲೇಔಟ್ನಲ್ಲಿದ್ದೇನೆ. ಸಿಎಸ್ಐ ಲೇಔಟ್ನ ಪಕ್ಕದಲ್ಲಿರುವಂತಹ ಈ ಜೂನಿಯರ್ ಕಾಲೇಜು ಮೈದಾನದ ಕಾಂಪೌಂಡ್ ಏನಿದೆ, ಅಲ್ಲಿ ವಿದ್ಯುತ್ ತಂತಿಯ ಮೇಲೆ ಬಳ್ಳಿಗಳು ಸಾಕಷ್ಟು ಬೆಳೆದುಕೊಂಡಿರುವಂಥದ್ದು ನೀವು ಈಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಕಾಂಪೌಂಡ್ನ ಅಕ್ಕಪಕ್ಕದಲ್ಲಿರುವಂಥ ಮನೆಗಳಿಗೂ ಕೂಡ ಬಳ್ಳಿಗಳು ಹಬ್ತಾ ಇದೆ. ಈ ಪಕ್ಕದಲ್ಲಿರುವಂಥ ವಿದ್ಯುತ್ ಲೈನ್ಗಳೇನಿದೆ, ಆ ಕಡೆ ವಿದ್ಯುತ್ ಲೈನಿಂದ ಈ ಕಡೆ ವಿದ್ಯುತ್ ಲೈನ್ನವರೆಗೂ ಕೂಡ ಸಾಕಷ್ಟು ಬಳ್ಳಿಗಳು ಹಬ್ಬಿದ್ರೂ ಕೂಡ ಯಾವೊಬ್ಬ ಬೆಸ್ಕಾಂನ ಅಧಿಕಾರಿಗಳು ಬಂದು ಇಲ್ಲಿ ತೆರವುಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಅದನ್ನು ಕಡಿದು ಒಣಗಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ಯಾಕಪ್ಪ ಈ ಮಾತನ್ನ ಹೇಳ್ತಾ ಇದ್ವಿ ಅಂತಂದ್ರೆ, ಮೊನ್ನೆ ತಾನೇ ಗುಬ್ಬಿಯಲ್ಲೂ ಕೂಡ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಒಂದು ಬಡ ಜೀವ ಬದಲಿಯಾಗಿದೆ. ಜಿಲ್ಲೆಯಲ್ಲಿ ಸಾಕಷ್ಟು ವಿದ್ಯುತ್ ಅವಘಡಗಳು ಕೂಡ ಹೆಚ್ಚಾಗ್ತಾ ಇದೆ, ಸಾವು ನೋವುಗಳಾಗ್ತಾ ಇದೆ. ಆದರೂ ಬೆಸ್ಕಾಂನ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರಾ ಅನ್ನೋ ಪ್ರಶ್ನೆ ನಮಗೆ ಕಾಡ್ತಾ ಇರುವಂಥದ್ದು. ಬೆಳೆದಿರುವಂಥ ಗಿಡಗಳನ್ನು ಸರಿಯಾಗಿ ಅವರು ಕತ್ತರಿಸ್ತಾ ಇರೋದ್ರಿಂದ ಎಷ್ಟೋ ಜನರ ಪ್ರಾಣವೂ ಕೂಡ ಹೋಗ್ತಾ ಇರುವಂಥದ್ದು ನೀವು ಈಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಸಾಕಷ್ಟು ಬಳ್ಳಿಗಳು ಬೆಳೆದುಕೊಂಡಿರುವಂಥದ್ದು. ಆ ಕಡೆ ಏನೋ ವಿದ್ಯುತ್ ಸಂಪರ್ಕ ಇಲ್ಲ, ಅಲ್ಲಿ ಕಾಪರ್ ವೈರ್ ಹಾಕಿದೆ, ಅದ್ರ ಮೇಲೆ ಪ್ಲಾಸ್ಟಿಕ್ ಕೋಟಿಂಗ್ ಹಾಕಿದೆ ಅಂತ ನೀವು ಬೇಕಾದ್ರೆ ಸಮಜಾಯಿಸಿ ಕೊಡ್ಬೋದು. ಆದರೆ ಅಲ್ಲಿಂದ ಬೆಳೆದಿರುವಂತಹ ಬಳ್ಳಿಗಳು ಈ ಕಡೆ ಇರುವಂತಹ ವಿದ್ಯುತ್ ತಂತಿಗಳನ್ನು ಕೂಡ ಸ್ಪರ್ಶಿಸುತ್ತಿವೆ. ಇಲ್ಲಿಂದ ಕರೆಂಟ್ ಪಾಸ್ ಆಗಬಹುದು ಇಲ್ಲಿ. ಯಾಕಂದ್ರೆ ಕೆಳಗಡೆ ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗಿ, ಕೈಗೆಟಕುವ ರೀತಿ ಇಲ್ಲಿ ಬಳ್ಳಿಗಳು ಸಾಕಷ್ಟು ಬೆಳೆದಿವೆ. ಹೋಗ್ತಾ ಇರಬೇಕಾದ್ರೆ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಓಡಾಡ್ತಾ ಇರ್ತಾರೆ. ಪಕ್ಕದಲ್ಲಿ JFGC ಕಾಲೇಜ್ ಇದೆ, ಪಕ್ಕದಲ್ಲಿ ಜೂನಿಯರ್ ಕಾಲೇಜ್ ಇದೆ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಇದೇ ರಸ್ತೆಯಲ್ಲಿ ಓಡಾಡ್ತಾ ಇರ್ತಾರೆ. ಕೈಗೆಟಕುವ ರೀತಿಯಲ್ಲಿ ಬಳ್ಳಿಗಳು ಬೆಳೆದಿರೋದ್ರಿಂದ ಯಾರಾದರೂ ಅನಾವಶ್ಯಕವಾಗಿ ಏನಾದರೂ ಟಚ್ ಆಯಿತು, ಇಲ್ಲ ಏನಾದರೂ ಮುಟ್ಟಿದ್ರು ಅಂದರೆ, ವಿದ್ಯುತ್ ಅವಘಡಗಳು ಏನಾದರೂ ಆಯಿತು ಅಂದರೆ ಯಾರು ಹೊಣೆ ಆಗ್ತಾರೆ? ಸಾಕಷ್ಟು ಬಾರಿ ವಿದ್ಯುತ್ ಅವಘಡಗಳು, ಕೆಳಗಡೆ ಇರುವಂಥ ಪೆಟ್ಟಿಗೆಗಳ ಬಗ್ಗೆ ಸಾಕಷ್ಟು ಸುದ್ದಿಯನ್ನು ಬಿತ್ತರಿಸಿದ್ರೂ ಕೂಡ ಯಾವೊಬ್ಬ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೇ ಇರೋದು ಮಾತ್ರ ಬೇಸರದ ಸಂಗತಿ. ಯಾವುದು ಇನ್ನಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ವಿದ್ಯುತ್ ಅವಘಡಗಳು ಆಗೋದಕ್ಕಿಂತ ಮುಂಚೆ ಈ ರೀತಿ ಬಳ್ಳಿಗಳನ್ನು ಕಡಿದು ಇಲ್ಲ ಒಣಗಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶಾಬಾಜ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.